ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾಳೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಹೋಳಿ ಹುಣ್ಣಿಮೆ ಇದೆ. ಈ ದಿನದಂದು ಚಂದ್ರಗ್ರಹಣ ಕೂಡ ಸಂಭವಿಸಲಿದೆ. ಚಂದ್ರಗ್ರಹಣ ಮತ್ತು ಹೋಳಿ ಹುಣ್ಣಿಮೆ ಒಂದೇ ದಿನ ಬರುತ್ತಿದೆ. ಇಂತಹ ಅಪರೂಪದ ಸಂಯೋಗದಲ್ಲಿ ಕೇವಲ ₹1 ನಾಣ್ಯದಿಂದ ಮಾಡುವ ಈ ಒಂದು ಸರಳ ಉಪಾಯ ನಿಮ್ಮ ಜೀವನದಲ್ಲಿ ಹಣದ ಶಕ್ತಿ ಜಾಗೃತಗೊಳಿಸಬಹುದು. ಈ ₹1 ನಾಣ್ಯದ ಉಪಾಯ ಮಾಡಿ ಈ ಜಾಗದಲ್ಲಿ ಇಟ್ಟರೆ ಸಾಕು, ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಇದು ಅಂಧಶ್ರದ್ಧೆ ಅಲ್ಲ, ಇದು ಸಂಕಲ್ಪ, ಸಕಾರಾತ್ಮಕ ಶಕ್ತಿ ಮತ್ತು ಕ್ರಮಬದ್ಧ ವಿಧಾನ. ಸ್ನೇಹಿತರೆ, ಈ ಉಪಾಯವನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೆಯೇ ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ನೀವು ಕೇಳಬಹುದು, ಹೇಗೆ ₹1 ಆಗಬೇಕು, ₹5, ₹10 ಆಗಬಾರ್ದಾ ಅಂತ ಕೇಳಬಹುದು. ಸ್ನೇಹಿತರೆ, ₹1 ಎಂದರೆ ಆರಂಭದ ಸಂಕೇತ. ಸಂಖ್ಯೆ 1 ನಾಯಕತ್ವ, ಪ್ರಾರಂಭ, ಶಕ್ತಿ ಅಂತ ಅರ್ಥ. ನಾಣ್ಯ ಅಂದರೆ ಧನದ ಪ್ರತೀಕ. ನಾವು ಇಲ್ಲಿ ದೊಡ್ಡ ಮೊತ್ತ ಬೇಡ, ಸಣ್ಣ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತೇವೆ. ಆ ಶಕ್ತಿ ಕ್ರಮೇಣ ಹೆಚ್ಚಾಗುತ್ತದೆ. ಹೌದು ಸ್ನೇಹಿತರೆ, ವರ್ಷದಲ್ಲಿ ಕೆಲವು ದಿನಗಳು ಇರುತ್ತವೆ. ಆ ದಿನಗಳಲ್ಲಿ ಮಾಡಿದ ಸಣ್ಣ ಕಾರ್ಯವು ದೊಡ್ಡ ಫಲ ಕೊಡುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಮಾರ್ಚ್ 3 ಹೋಳಿ ಹುಣ್ಣಿಮೆ, ಅದೇ ದಿನ ಚಂದ್ರಗ್ರಹಣ. ಈ ಅಪರೂಪದ ರಾತ್ರಿ ನೀವು ಕೇವಲ ₹1 ನಾಣ್ಯದಿಂದ ಈ ಒಂದು ಉಪಾಯ ಮಾಡಿದರೆ ನಿಮ್ಮ ಜೀವನದಲ್ಲಿ ಹಣದ ಶಕ್ತಿ ಹೆಚ್ಚಾಗುತ್ತದೆ. ಇದು ಮೂಢನಂಬಿಕೆಯ ಅಥವಾ ಶಾಸ್ತ್ರದ ಗುಟ್ಟನ ನಿಮಗೆ ಹೇಳ್ತೀವಿ. ಈ ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕು ಮಂಗಳವಾರ, ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಫಾಲ್ಗುಣ ಮಾಸ, ಶಿಶಿರ ಋತು, ಉತ್ತರಾಯಣ, ಶುಕ್ಲ ಪಕ್ಷದಲ್ಲಿ ಹೋಳಿ ಹುಣ್ಣಿಮೆಯ ದಿನ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಹಾಗಾಗಿ ಈ ಚಂದ್ರಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ಚಂದ್ರಗ್ರಹಣ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ. ಈ ದಿನದಂದು ಮಾಡಿದ ನೀವು ₹1 ನಾಣ್ಯದ ಉಪಾಯ ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸಲಿದೆ. ಹೋಳಿ ಎಂದರೆ ಕೇವಲ ಬಣ್ಣಗಳ ಹಬ್ಬವಲ್ಲ, ಇದು ಹೋಲಿಕಾ ದಹನ ಸಂಕೇತ. ಪುರಾಣದ ಪ್ರಕಾರ ಭಕ್ತನಾದ ಪ್ರಹ್ಲಾದರನ್ನು ರಕ್ಷಿಸಲು ದುಷ್ಟಶಕ್ತಿಯಾದ ಹೋಲಿಕಾ ಅಗ್ನಿಯಲ್ಲಿ ನಾಶವಾಯಿತು. ಈ ಘಟನೆಯ ಅರ್ಥ ಅಹಂಕಾರ ನಾಶ, ಭಕ್ತಿಯ ಜಯ. ಹುಣ್ಣಿಮೆ ಎಂದರೆ ಪೂರ್ಣ ಚಂದ್ರ, ಪೂರ್ಣತೆ, ಸಮೃದ್ಧಿ, ಮನಃಶಾಂತಿ, ಧನಯೋಗದ ಸಂಕೇತ. ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರನ ನಡುವೆ ಬರುತ್ತದೆ. ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣುತ್ತಾನೆ. ಇದನ್ನೇ ಬ್ಲಡ್ ಮೂನ್ ಅಂತಾರೆ. ಜ್ಯೋತಿಷ್ಯ ಪ್ರಕಾರ ಚಂದ್ರ ಅಂದರೆ ಮನಸ್ಸು ಬದಲಾಗಿದ್ರೆ ಜೀವನ ಬದಲಾಗುತ್ತದೆ. ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಹೊರಬರುತ್ತದೆ, ಮನಸ್ಸು ಒಳನೋಟಕ್ಕೆ ಹೋಗುತ್ತದೆ, ಹಳೆಯ ಕರ್ಮಗಳ ಪರಿಣಾಮ ಜಾಗೃತವಾಗುತ್ತದೆ. ಇದರಿಂದಲೇ ಈ ಸಮಯದಲ್ಲಿ ಮಾಡಿದ ಉಪಾಯಗಳು ಹೆಚ್ಚು ಫಲ ಕೊಡುತ್ತವೆ ಎಂದು ನಂಬಿಕೆ ಇದೆ. ಸ್ನೇಹಿತರೆ, ಈ ₹1 ನಾಣ್ಯದ ಈ ಉಪಾಯವನ್ನು ಮಾಡಿದ್ರೆ ಯಾವ ರೀತಿ ಫಲ ನಿಮಗೆ ಸಿಗುತ್ತೆ ಅಂದರೆ, ಹಣದ ಅಡಚಣೆ ನಿಧಾನವಾಗಿ ಕಡಿಮೆಯಾಗುತ್ತದೆ, ಮನಸ್ಸಿನ ಒತ್ತಡ ಇಳಿಯುತ್ತದೆ, ಮನೆ ಜಗಳಗಳು ಶಮನವಾಗುತ್ತವೆ, ಹೊಸ ಆದಾಯದ ಅವಕಾಶಗಳು ಬರುತ್ತವೆ, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಹೌದು ಸ್ನೇಹಿತರೆ, ಇಲ್ಲಿ ಮುಖ್ಯವಾದದ್ದು ನಾಣ್ಯವಲ್ಲ, ನಿಮ್ಮ ನಂಬಿಕೆ ಮತ್ತು ಸಂಕಲ್ಪ. ನೀವು ಯಾವ ರೀತಿ ಸಂಕಲ್ಪದಿಂದ ನಂಬಿಕೆಯಾಗಿ ಮಾಡ್ತೀರೋ ಅದೇ ರೀತಿ ನಿಮ್ಮ ಜೀವನ ಅಭಿವೃದ್ಧಿ ಹೊಂದುತ್ತೆ. ಹೌದು ಸ್ನೇಹಿತರೆ, ಮೇನು ನಂಬಿಕೆಯೇ, ಮನಸ್ಸಿದ್ದರೆ ಮಾರ್ಗ. ಸ್ನೇಹಿತರೆ, ಈ ₹1 ನಾಣ್ಯದ ಉಪಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ ರೀತಿ ಇರುತ್ತೆ ಅಂದರೆ, ಕೇವಲ ₹1 ನಾಣ್ಯ, ಹಳದಿ ಅಂದರೆ ಅರಿಶಿಣ ಪುಡಿ ಮತ್ತು ಕೆಂಪು ಬಟ್ಟೆ, ಒಂದು ದೀಪ, ಒಂದು ಸಣ್ಣ ಬಟ್ಟಲು. ₹1 ನಾಣ್ಯ ಹೊಸದಾಗಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಕ್ಲೀನ್ ಆಗಿರಬೇಕು. ಮಾಡುವ ಸಮಯ ಗ್ರಹಣ ಸಮಯ ಅಥವಾ ಗ್ರಹಣದ ದಿನ ರಾತ್ರಿ 9ರ ನಂತರ ಶಾಂತ ಸಮಯದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ರಾತ್ರಿ ಸಮಯದಲ್ಲಿ ಮಾಡಿದ ಉಪಾಯಗಳು 100ರಷ್ಟು ಫಲ ನೀಡುತ್ತವೆ. ಈ ಸಮಯದಲ್ಲಿ ಯಾಕೆ ಫಲ ನೀಡುತ್ತವೆ ಅಂದರೆ, ಯಾವುದೇ ರೀತಿ ಜಗಳ ಇರುವುದಿಲ್ಲ ಅಥವಾ ಯಾವುದೇ ರೀತಿ ಗಲಾಟೆ ಇರುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಉಪಾಯದ ಕಡೆಗೆ ಗಮನ ಇರುತ್ತೆ. ಈ ಉಪಾಯವನ್ನು ಯಾವ ರೀತಿ ಮಾಡಬೇಕಂದ್ರೆ, ಇದರ ವಿಧಾನ
ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ಪೂಜೆ ಸ್ಥಳದಲ್ಲಿ ದೀಪ ಹಚ್ಚಿ ನಂತರ ನಾಣ್ಯವನ್ನು ಗಂಜಲ ಅಥವಾ ಶುದ್ಧ ನೀರಿನಲ್ಲಿ ತೊಳೆಯಿರಿ. ಹಳದಿ ಅಂದರೆ ಅರಿಶಿಣ ಸ್ಪರ್ಶಿಸಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ, ಇಲ್ಲಾಂದರೆ ಹಳದಿ ಬಟ್ಟೆಯಲ್ಲಿ ಸುತ್ತಿ. ನಂತರ 11 ಬಾರಿ ಈ ಮಂತ್ರ ಜಪಿಸಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಶ್ರೀಂ ಅಂದರೆ ಬೀಜ ಮಂತ್ರದ ಧನಶಕ್ತಿ ನಿವಾರಣೆ ಅಥವಾ ವಿವರಣೆ ಲಕ್ಷ್ಮೀ ತತ್ವ. ನೀವು ಜಪ ಮಾಡುವಾಗ ಕಲ್ಪನೆ ಇರಬೇಕು. ಅಂದರೆ ನಿಮ್ಮ ಸಾಲ ಮುಕ್ತವಾಗುತ್ತಿರುವ ದೃಶ್ಯ, ವ್ಯವಹಾರ ಬೆಳೆಯುತ್ತಿರುವ ದೃಶ್ಯ, ಮನೆಯಲ್ಲಿ ಸಂತೋಷ, ಯಾವುದೇ ಕಲಹ ಇಲ್ಲ, ಈ ಥರ ಕೂಡ ಕಲ್ಪನೆ ಮಾಡ್ಕೋಬೇಕು. ಈ ಥರ ಕಲ್ಪನೆ ಇದ್ದರೆ ನಿಮ್ಮ ಮನಸ್ಸಿಗೆ ಅಂದ್ಕೊಂಡಾಗೆ ಎಲ್ಲವೂ ನಡೆಯುತ್ತೆ. ಮತ್ತು ಕಲ್ಪನೆ ಅಷ್ಟೇ ಅಲ್ಲ, ಈ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ನಿಮಗಾಗಿರುವ ಕಷ್ಟ, ನಷ್ಟ, ನೋವು, ದುಃಖಗಳು ಎಲ್ಲವೂ ನಿವಾರಣೆ ಆಗಬೇಕಂತ ಬಿಡ್ಕೊಳ್ಳಿ. ಅಂದರೆ ನಿಮ್ಮ ಅಕ್ಕಪಕ್ಕದವರಿಂದ ತೊಂದರೆ ಆಗ್ತಿದ್ರೆ ಅಥವಾ ಎಲ್ಲರ ಕೆಟ್ಟ ದೃಷ್ಟಿ ಬಿದ್ದಿದ್ರೆ, ನರದೃಷ್ಟಿ ಆಗಿದ್ರೆ ಮತ್ತು ಅತ್ತೆ ಸೊಸೆಯರ ಜಗಳ ಆಗ್ತಿದ್ರೆ, ಮನೆಯಲ್ಲಿ ಜಾಸ್ತಿ ಕಲಹ ಆಗ್ತಿದ್ರೆ, ಗಂಡ ಹೆಂಡತಿ ಸಮಸ್ಯೆ ಇದ್ದರೆ, ಅಂದರೆ ಗಂಡ ಹೆಂಡತಿ ಮಾತು ಕೇಳದೇ ಇರೋದು, ಹೆಂಡತಿ ಗಂಡನ ಮಾತು ಕೇಳದೇ ಇರೋದು, ಮಕ್ಕಳು ಸರಿಯಾಗಿ ಮಾತು ಕೇಳದೇ ಇರೋದು, ಇವೆಲ್ಲ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ಳಿ. ಇವೆಲ್ಲ ಹೇಳ್ಕೊಂಡ ನಂತರ ಮತ್ತು ನಾಣ್ಯವನ್ನು ಎಲ್ಲಿ ಇಡಬೇಕು ಅಂತ ಹೇಳಿದರೆ ಪರ್ಸ್, ಲಾಕರ್ ಅಥವಾ ವ್ಯವಹಾರದ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು. ಈ ಇಟ್ಟ ನಂತರ ಮುಂದಿನ ಪೂರ್ಣಿಮೆಯವರೆಗೂ ತೆಗೆಯಬೇಡಿ. ಸ್ನೇಹಿತರೆ, ಒಂದು ಮುಖ್ಯ ಮಾತು, ಈ ಉಪಾಯ ಮಾಡಿದರೆ ಕೋರಿ ಕುಳಿತರೆ ಹಣ ಸುರಿಯೋದಿಲ್ಲ. ಇದು ನಿಮ್ಮ ಪರಿಶ್ರಮಕ್ಕೆ ಶಕ್ತಿ ಕೊಡೋ ಉಪಾಯ. ಧನ ಸಂಪತ್ತು ಬರೋದು ಪರಿಶ್ರಮ, ಸತ್ಕರ್ಮ, ಶಿಸ್ತು, ಉಳಿತಾಯ ಇವುಗಳ ಜೊತೆಗೆ ಮಾಡಿದರೆ ಉಪಾಯ ಫಲ ಕೊಡಬಹುದು. ಈ ಉಪಾಯವನ್ನು ಯಾರು ಮಾಡ್ಬೋದು ಅಂದರೆ ಹೆಂಗಸರ ಮಾಡ್ಬೇಕಾ ಅಥವಾ ಗಂಡಸರ ಮಾಡ್ಬೇಕಾ ಅಂತ ಕೇಳಬಹುದು. ಈ ಉಪಾಯವನ್ನು ಯಾರು ಬೇಕಾದರೂ ಮಾಡ್ಬೋದು. ಮತ್ತು ಸಾಲದ ತೊಂದರೆ ಇರುವವರು, ವ್ಯವಹಾರ ನಷ್ಟ, ಮನೆಯಲ್ಲಿ ಹಣ ಉಳಿಯದವರು, ಮಾನಸಿಕ ಒತ್ತಡ ಇರುವವರು ಈ ಉಪಾಯವನ್ನು ಮಾಡಿದರೆ ತುಂಬ ಒಳ್ಳೆಯದು. ಈ ಉಪಾಯ ಬರೀ ಉಪಾಯ ಅಲ್ಲ ಸ್ನೇಹಿತರೆ, ಯಾಕೆಂದರೆ ಈ ದಿನದಂದು ಚಂದ್ರಗ್ರಹಣವೂ ಕೂಡ ಸಂಭವಿಸಲಿದೆ. ಹಾಗಾಗಿ ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಈ ಉಪಾಯಕ್ಕೆ 100ರಷ್ಟು ಅಲ್ಲ 200ರಷ್ಟು ಫಲ ಸಿಗುತ್ತದೆ. ಹಾಗಾಗಿ ಈ ಉಪಾಯವನ್ನು ಮಾಡಿ ನೋಡಿ ಸ್ನೇಹಿತರೆ. ಈ ಉಪಾಯ ಸಾಮಾನ್ಯವಲ್ಲ ಸ್ನೇಹಿತರೆ. ಈ ಉಪಾಯವನ್ನು ಮಾಡಿ ಅನೇಕ ಜನರು ತಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಯಾಕೆಂದರೆ ಈ ಉಪಾಯ ಸಿದ್ಧಿಶಾಸ್ತ್ರದ ತಂತ್ರಶಾಸ್ತ್ರದಲ್ಲಿ ಹೆಚ್ಚು ಅತ್ಯದ್ಭುತ ಶಕ್ತಿ ಹೊಂದಿರುವ ಉಪಾಯವಾಗಿದೆ. ಒಂದೇ ಒಂದು ಸಾರಿ ಈ ಉಪಾಯವನ್ನು ಮಾಡಿ ನೋಡಿ ಸ್ನೇಹಿತರೆ. ಈ ಉಪಾಯದ ಬಗ್ಗೆ ನಾವು ಹೇಳುವುದಲ್ಲ, ಇದರ ಅನುಭವ ಆಗುತ್ತಲ್ಲ, ಆಗ ನೀವೇ ಹೇಳ್ತೀರಾ ಇದು ಎಷ್ಟು ಉಪಾಯಕಾರಿಯಾಗುತ್ತೆ ಮತ್ತು ನಿಮಗೆ ಎಷ್ಟು ಅದೃಷ್ಟವನ್ನು ತಂದುಕೊಡುತ್ತೆ ಅಂತ. ಅನುಭವ ಆದಾಗ ನೀವೇ ಹೇಳ್ತೀರಾ. ಈ ಹೋಳಿ ಅಗ್ನಿಯಲ್ಲಿ ನಿಮ್ಮ ಕಷ್ಟಗಳು ಸುಟ್ಟು ಹೋಗಲಿ. ಈ ಚಂದ್ರನ ಬೆಳಕಿನಲ್ಲಿ ನಿಮ್ಮ ಜೀವನ ಪ್ರಕಾಶವಾಗಲಿ. 1 ರೂಪಾಯಿ ನಾಣ್ಯ ನಿಮ್ಮ ಜೀವನದ ಸಂಕಲ್ಪದ ಸಂಕೇತವಾಗಲಿ. ಮತ್ತು ಸ್ನೇಹಿತರೆ, ಮಾರ್ಚ್ 3ನೇ ತಾರೀಕಿನಂದು ಬರುವಂತಹ ಈ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆ ಮತ್ತು ಹೋಳಿ ಹಬ್ಬದ ಪೂರ್ಣಚಂದ್ರ ದಿನ, ಹೋಳಿ ಹಬ್ಬದ ಮುಖ್ಯ ದಿನ. ಚಂದ್ರಗ್ರಹಣದ ಸಮಯ ಯಾವ ಥರ ಇರುತ್ತೆ ಅಂದರೆ, ಚಂದ್ರಗ್ರಹಣವು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ, ಪಾಕ್ಷಿಕ ಗ್ರಹಣ ಪ್ರಾರಂಭ ಮಧ್ಯಾಹ್ನ 3:20 ಮತ್ತು ಸಂಪೂರ್ಣ ಗ್ರಹಣ 4:34 ಮತ್ತು ಗ್ರಹಣ ಮುಕ್ತಾಯ ಸಮಯ 6:47. ಭಾರತದಲ್ಲಿ ಚಂದ್ರೋದಯ ಸಮಯಕ್ಕೆ ಗ್ರಹಣ ಆರಂಭವಾಗಿರುವ ಕಾರಣ ಬಹುತೇಕ ಸ್ಥಳದಲ್ಲಿ ಕೇವಲ ಹೋಳಿ ಮುಕ್ತಾಯದ ಕೊನೆ ಹಂತದ ಮಾತ್ರ ವೀಕ್ಷಣೆಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ. ಇದರಿಂದ ಅವರಿಗೂ ಕೂಡ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.